ತನ್ನ ಅಮ್ಮನ ಪ್ರಶ್ನೆಗೆ ಉತ್ತರಿಸಲಾಗದೆ ತಡವರಿಸಿ ಹೋದಳು ಅಚ್ಚು. ಏನೆಂದು ಉತ್ತರಿಸಲು ಸಾಧ್ಯ ಅವಳಿಂದ? ಏಕಾಏಕಿ ಯಾರು ತನ್ನ ಅಪ್ಪನ ಬಗ್ಗೆ ಕೇಳುತ್ತಿದ್ದಾನೆ, ಅಪ್ಪನ ಬಳಿ ಹೋಗಬೇಕು ಎಂದು ಹಠ ಮಾಡುತ್ತಿದ್ದಾನೆ ಎಂದು ಹೇಳಲು ಅವಳ ಮನಸ್ಸು ಹಿಂದೆ ಇಟ್ಟು ಹಾಕಿತ್ತು. ತನ್ನಮ್ಮ ಗಂಡ ಹೆಂಡತಿ ಸಂಬಂಧ ಎಂದರೆ ಅದು 7 ಜನ್ಮದ ಗಂಟಿನ ಜೊತೆ ಬೆಸೆದಿರುವುದು. ಪರಿಸ್ಥಿತಿ ಕೈತಪ್ಪಿ ನಿನ್ನ ಮತ್ತು ರಾಮ್ ನಡುವೆ ಜಗಳ ಆಗಿತ್ತು, ಮತ್ತೊಬ್ಬರ ಕಾರಣದಿಂದ. ಒಮ್ಮೆ ನೀನು ಅವನ ಜೊತೆ ಮಾತಾಡಿ ನಿಮ್ಮ ನಡುವಿರುವ ಮನಸ್ತಾಪವನ್ನು ತೊರೆಯಬಹುದಲ್ವಾ ಎಂದು ತನಗೆ ತಿಳಿ ಹೇಳುತ್ತಲೇ ಬಂದಿದ್ದರಿಂದ ಅಮ್ಮನ ಮುಂದೆ ಬಾಯಿ ಬಿಡದೆ ಹೋದಳು. ಆದರೆ ಹಾರು ಮತ್ತೆ ಪಪ್ಪ ನಾನು ಫೋನ್ ಮಾಡ್ತೀನಿ, ನೀವು ಬನ್ನಿ ನನ್ನ ಹತ್ತಿರ ಎಂದು ಮತ್ತೆ ಕನವರಿಸಿದ್ದು ಕಂಡು ಗಾಬರಿಯಲ್ಲಿ ತನ್ನಮ್ಮನ ಕಡೆ ನೋಡಿದಳು ಅಚ್ಚು. ಈಗ ಏನು ಹೇಳಿ ತನ್ನಮ್ಮನನ್ನು ಸಮಾಧಾನ ಮಾಡುವುದು ಎಂದು ತೋಚದೇ ಹೋದಳು. ಒಡನೆ ಮಗಳ ಮುಂದೆ ಬಂದು ನಿಂತ ಸಂಪೂರ್ಣ ಅವರು, ಅಚ್ಚು ಜಾಮ್ಗೆ ಜ್ವರ ಬಂದಿರೋದು, ರಾಮ್ ಮೇಲೆ ಮನಸ್ಸು ಬಿದ್ದ ಎಂದರು. ಅವರ ದನಿಯಲ್ಲಿ ಸಿಟ್ಟು ಹಾಗೂ ಅಸಮಾಧಾನ ತುಂಬಿ ಹೋಗಿತ್ತು. 3 ದಿನದ ಮಗು ಹಾಸ್ಪಿಟಲ್ನಲ್ಲಿ ತನ್ನಪ್ಪನನ್ನು ನೋಡಲು ಜ್ವರ ಬರೆಸಿಕೊಂಡು ನರಳುತ್ತಿದ್ದರು. ಅಚ್ಚು ಯಾರೊಬ್ಬರಿಗೂ ಈ ವಿಷಯ ಬಾಯಿ ಬಿಡಲಿಲ್ಲ ಎಂದವರಿಗೆ ಸಿಟ್ಟು ಬಂದಿತ್ತು. ಅಮ್ಮ ಎಂದವಳ ದನಿಯಲ್ಲಿದ್ದ ನಡುಕ ಕಂಡು, ಅಚ್ಚರಿ, ನಾನು ಇಷ್ಟು ದಿನದಿಂದ ಕೇಳ್ತಾ ಬಂದಿದ್ದೀನಿ, ನಿನಗೆ ಗಂಡನ ಅಗತ್ಯ ಇಲ್ಲದೇ ಇರಬಹುದು, ಆದರೆ ಆ ಮಗುವಿಗೆ ಅಪ್ಪನ ಅಗತ್ಯ ತುಂಬ ಇದೆ. ನಿನ್ನ ಆಟ ಬಿಟ್ಟು ಒಂದು ಸಲ ರಾಮ್ ಜೊತೆ ಮಾತಾಡುವಂತ, ಅಟ್ಲೀಸ್ಟ್ ರಾಮ್ಗೆ ನಿನ್ನ ಮಗು ಬದುಕಿದೆ ಅನ್ನುವ ಸತ್ಯವನ್ನಾದರೂ ಹೇಳು ಅಂತ. ಆದರೆ ನೀನು ಇಂದು ಮಗಳ ಕಡೆ ತಿರಸ್ಕಾರದ ನೋಟ ಬೀರಿದಾಗ ಕುಸಿದು ಹೋದಳು ಅಚ್ಚು. ಮಗುವಿನ ವಿಷಯದಲ್ಲಿ ತಾನು ರಾಮ್ಗೆ ಮೋಸ ಮಾಡಿದ್ದೀನಿ ಎನ್ನುವ ಒಂದೇ ಕಾರಣಕ್ಕೆ ಅವಳು ಮತ್ತೆ ರಾಮ್ಗೆ ಕ್ಷಮೆ ಕೊಟ್ಟು ಅವನ ಜೊತೆ ಮತ್ತೆ ತನ್ನ ಬದುಕು ಶುರು ಮಾಡಲು ತಯಾರಿರಲಿಲ್ಲ. ಹಾಗೆಂದು ಅಮ್ಮರ ಜೊತೆ ಈಗ ವಾದಕ್ಕೆ ನಿಂತರೆ ಅವರ ಮುಂದೆ ತಾನು ಹೀನಾಯ ಸೋಲು ಕಾಣುವೆನು ಎಂದು ತಿಳಿದಿದ್ದರಿಂದ, ಅಮ್ಮ ಹಾರುನ ನೋಡ್ಕೊ, ನಾನು ಡಾಕ್ಟರ್ ಜೊತೆ ಮಾತಾಡಿಕೊಂಡು ಬರ್ತೀನಿ ಎಂದು ಅಲ್ಲಿಂದ ಹೊರಟು ಬಿಟ್ಟಳು. ಅಲ್ಲೇ ಇದ್ದರೆ ನಿಜಕ್ಕೂ ತನ್ನಿಂದ ಅವರನ್ನು ಎದುರಿಸಲು ಸಾಧ್ಯವಿರಲಿಲ್ಲ. ಆರತಿಯವರು ಮನೆಗೆ ಬಂದ ಮಾರನೇ ದಿನವೇ ಮನೆಗೆ ಮ್ಯಾರೇಜ್ ಬ್ರೋಕರನ್ನು ಕರೆಸಿ ಬಿಟ್ಟಿದ್ದರು. ಅವರಿಗೆ ಆದಷ್ಟು ಬೇಗ ತಮ್ಮ ಮಗನ ಮದುವೆ ಮಾಡುವ ಅವಸರ. ಅದೇ ಸಮಯಕ್ಕೆ ರಾಮ್ ಹಾಗೂ ಅಂಕಿತ್ ಆಫೀಸ್ನಿಂದ ಬಂದಾಗ ತನ್ನಮ್ಮ ಬ್ರೋಕರ್ ಜೊತೆ ಆಗಲೇ ಮದುವೆಯ ಬಗ್ಗೆ ಮಾತನಾಡುತ್ತಿರುವುದನ್ನು ಕಂಡು ರಾಮ್ ಹತಾಶೆಯಿಂದ ಕನಲಿದರೆ ಅಂಕಿತ್ಗೆ ಯಾಕೋ ಇದೆಲ್ಲ ಅತಿ ಎನಿಸತೊಡಗಿತು. ಹೆತ್ತವಳು ಮತ್ತು ಕಟ್ಟಿಕೊಂಡವಳು ತನ್ನಣ್ಣನ ಭಾವನೆಗಳಿಗೆ ಬೆಲೆ ಕೊಡುತ್ತಿಲ್ಲ ಎಂದವನಿಗಾದ ಬೇಸರ ಅಷ್ಟಿಷ್ಟಲ್ಲ. ತನಗೆ ಮರುಮದುವೆ ಮಾಡಲು ತನ್ನ ತಾಯಿ ಮಾಡುತ್ತಿರುವ ಅವಸರ ಕಂಡು ಒಂದು ತರಾನಾಗಿ ರಕ್ಕ ರಾಮ್ ಅಲ್ಲಿಂದ ತನ್ನ ರೂಮಿಗೆ ಹೊರಟು ಬಿಟ್ಟಿದ್ದು ಕಂಡು ಅಂಕಿತ್ ಹೃದಯ ಕಲಕಿದಂತೆ ಆಯಿತು. ಈ 1 ವಾರದಿಂದ ರಾಮ್ ನಿರ್ಜೀವ ಗೊಂಬೆಯಂತೆ ಆಗಿಬಿಟ್ಟಿದ್ದಾನೆ. ಅವನನ್ನು ಹಾಗೆ ಕಂಡಾಗಲೆಲ್ಲ ಅಂಕಿತ್ಗೆ ಸಹಿಸಲು ಸಾಧ್ಯವಾಗದಷ್ಟು ನೋವಾಗುತ್ತಿತ್ತು. ಒಡನೆ ತನ್ನ ತಾಯಿಯ ಬಳಿ ಬಂದ ಅಂಕಿತ್, ಅಮ್ಮ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದೆಯಾ? ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ತಾನೆ, ಸ್ವಲ್ಪ ದಿನ ವೇಟ್ ಮಾಡು, ಇನ್ನು ಅತ್ತಿಗೆಗೆ ಹಾಗೂ ಅವನಿಗೆ ಡಿವೋರ್ಸ್ ಆಗಿಲ್ಲ ಎಂದು ದನಿಯಲ್ಲಿ ಸಿಟ್ಟು ಬೆರೆಸಿ ಹೇಳಿದ್ದ. ತನ್ನ ಅತ್ತಿಗೆ ಜಾಗಕ್ಕೆ ಮತ್ತೊಂದು ಹೆಣ್ಣು ಬರುವುದನ್ನು ಅವನು ಸಹಿಸುತ್ತಿರಲಿಲ್ಲ. ಮಗನು ದನಿ ಹೇರಿಸಿ ತಮಗೆ ಬುದ್ಧಿ ಹೇಳಿದ್ದು ಕಂಡು ಅವನ ಕಡೆ ಹುರಿನೋಟ ಬೀರಿದ ಆರತಿಯವರು, ನಿನಗೆ ನಿನ್ನ ಅಣ್ಣನ ಬದುಕಿನ ಮೇಲೆ ಎಷ್ಟರ ಮಟ್ಟಿಗೆ ಅಕ್ಕರೆ ಇದೆ ಅನ್ನೋದನ್ನು ನಾನು ನೋಡಿದ್ದೀನಿ. ಈಗ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾಗಬೇಡ. ರಾಮ್ ಜೊತೆ ನಿನಗೂ ನಾನೇ ಒಂದು ಹುಡುಗಿನ ನೋಡ್ತೀನಿ, ಅವನ ಮದುವೆ ಆದ ಕೂಡಲೇ ನಿನಗೂ ಮದುವೆ ಮಾಡಿ ಬಿಡೋದೆ ಎಂದು ಬಿಗು ದನಿಯಲ್ಲಿ ಅವನಿಗೆ ಹೇಳಿದಾಗ ಅಮ್ಮನ ಕಡೆ ಅಸಮಾಧಾನದ ನೋಟ ಬೀರಿ ಅಲ್ಲಿಂದ ಹೊರಟು ಬಿಟ್ಟ. ಅವರನ್ನು ಈ ವಿಷಯದಲ್ಲಿ ಕನ್ವಿನ್ಸ್ ಮಾಡಲು ರಾಮ್ ಕೈಯಿಂದ ಸಾಧ್ಯವಾಗಲಿಲ್ಲ ಎಂದರೆ ತನ್ನಿಂದಲೂ ಸಾಧ್ಯವಿಲ್ಲ ಎಂದವನಿಗೆ ಅರ್ಥವಾಯಿತು. ಅದ್ಯಾಕೋ ಹಾರು ಮನಸ್ಸು ಅಪ್ಪನ ಅಗಲಿಕೆಯನ್ನು ಸಹಿಸದೇ ಹೋಯಿತು. ಪಪ್ಪ ಪಪ್ಪ ಎಂದು ಇನ್ನಷ್ಟು ಕನವರಿಸುತ್ತಾ ತನ್ನ ಆರೋಗ್ಯವನ್ನು ಇನ್ನಷ್ಟು ಸೂಕ್ಷ್ಮ ಮಾಡಿಕೊಂಡು ಬಿಟ್ಟ. ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದರೂ ರಿಪೋರ್ಟ್ಗಳು ನಾರ್ಮಲ್ ಆಗಿ ಬಂದಿದ್ದವು. ಆದರೆ ಹಾರು ಆರೋಗ್ಯದಲ್ಲಿ ಚೂರು ಚೇತರಿಕೆ ಕಾಣದೆ ಹೋದಾಗ ಇನ್ನು ಸುಮ್ಮನಿದ್ದರೆ ಸರಿಯಲ್ಲ ಎಂದ ಅಚ್ಚು, ನಾನು ರಾಮ್ಗೆ ಕಾಲ್ ಮಾಡಿ ಆರು ವಿಷಯ ಹೇಳಿ ಇಲ್ಲಿಗೆ ಬರುವುದಕ್ಕೆ ಹೇಳ್ತೀನಿ ಎಂದು ಕೈಯಲ್ಲಿ ಫೋನ್ ಹಿಡಿದು ತನ್ನಮ್ಮ ಹೊರಗಡೆ ಹೊರಟಿದ್ದು ಕಂಡು, ಅಮ್ಮ ಪ್ಲೀಸ್ ಹಾಗೆಲ್ಲ ಮಾಡೋ ಹಾಗಿಲ್ಲ ನೀನು, ರಾಮ್ಗೆ ನನ್ನ ಮಗನ ಬಗ್ಗೆ ಗೊತ್ತಾಗುವುದು ಬೇಡ ಎಂದು ಗಂಭೀರವಾಗಿ ನುಡಿದಳು ಅಚ್ಚು. ಈ ವಿಷಯದಲ್ಲಿ ಇನ್ನಷ್ಟು ಹಠ ಮಾಡುವಂತೆ ಹಾಗೂ ಅವಳಿಗೆ ಸಪೋರ್ಟ್ ಮಾಡುವಂತೆ ಎದ್ದು ನಿಂತ ಅಭಿ, ಅಮ್ಮ ತಲೆ ಕೆಟ್ಟವಳಾಗಿ ಏನೇನು ಮಾತಾಡಬೇಡ, ಆರು ಅಪ್ಪ ಒಂದು ಸಲ ಏನಾದರೂ ಇಲ್ಲಿಗೆ ಬಂದು ಹೋದರೆ ಅವನ ಆಟ ಇನ್ನಷ್ಟು ಆಗುತ್ತೆ.
ಆಮೇಲೆ ಅಚ್ಚು ಕೈಯಿಂದ ಅವನನ್ನು ಸುಧಾರಿಸೋದಕ್ಕೆ ಆಗೋದಿಲ್ಲ ಎಂದವನಿಗೆ ಈಗಲೂ ತನ್ನ ಮುದ್ದಿನ ತಂಗಿ ರಾಮ್ ಜೊತೆ ಹೋಗೋದು ಇಷ್ಟವಿದ್ದಂತೆ ಇಲ್ಲ. ಮಗ ಹಾಗೂ ಮಗಳು ರಾಮ್ ಮೇಲಿನ ಹಠಕ್ಕೆ ಏನೂ ಹರಿಯದ ಆ ಮುಗ್ಧ ಜೀವ ನರಳುತ್ತಿರುವುದನ್ನು ಸಹಿಸದೆ ಹೋದ ಸಂಪೂರ್ಣ ಅವರು, ಇಷ್ಟು ದಿನದಿಂದ ನೀನು ಈ ವಿಷಯದಲ್ಲಿ ನಿನ್ನ ತಂಗಿಗೆ ಏನೇ ಸಪೋರ್ಟ್ ಮಾಡಿದ್ರು ನಾನು ಕಂಡಿದ್ದು ಏನು ಕಾಣದವಳಾಗಿ ಸುಮ್ಮನಿದ್ದೆ. ಬಟ್ ಇನ್ಮೇಲೆ ಈ ರೀತಿ ಆಗುವುದಿಲ್ಲ ಅಭಿ ಎಂದರು. ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಯಾವುದಕ್ಕಾದರೂ ಒಂದು ಮಿತಿ ಅನ್ನುವುದಿರುವುದಿಲ್ಲವೇ? ಆದರೆ ಈ ವಿಷಯದಲ್ಲಿ ಅಣ್ಣ ತಂಗಿಯ ವರ್ತನೆ ಮಿತಿ ಮೀರುತ್ತಿದೆ. ಅಮ್ಮನ ಮಾತಿಗೆ ತನ್ನ ತಂಗಿಯ ಕಡೆ ನೋಡಿದ ಅಭಿ, ಅವಳಾಗಲೇ ಕಣ್ಣು ತುಂಬಿಕೊಂಡು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಬೀಳುವುದು ಎಂದು ತಿಳಿಯದೆ ಕಂಗೆಟ್ಟು ಹೋಗಿದ್ದಳು. ಅಭಿ, ನಿಂಗೆ ಈ ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ. ನಿನ್ನ ತಂಗಿಗೆ ಈ ವಿಷಯದಲ್ಲಿ ನೀನು ಮಾಡ್ತಿರೋದು ತಪ್ಪು ಅಂತ ಬುದ್ಧಿ ಹೇಳಬೇಕಾಗಿರುವವನೇ ಅವಳು ಮಾಡಿದ್ದೆಲ್ಲ ಸರಿ ಅಂತ ಸಪೋರ್ಟ್ ಮಾಡ್ತಾ ಅವಳ ಜೀವನ ಹಾಳಾಗುವುದಕ್ಕೆ ನೀನು ಒಂದು ಕಾರಣ ಆಗ್ತಾ ಇದೆಯಾ ಎಂದು ಅಸಮಾಧಾನದಿಂದ ಅರುಹಿದ್ದ ಸಂಪೂರ್ಣ. ಇಷ್ಟು ದಿನದಲ್ಲಿ ಇದೇ ಮೊದಲ ಬಾರಿ ಅವರಿಗೆ ಮಾತಾಡುತ್ತಿರುವುದು. ಅಮ್ಮನ ಮಾತಿಗೆ ನೋವಾದರೂ ಪೇಲವವಾಗಿ ನಕ್ಕ ಅಭಿ, ನಾನು ನನ್ನ ತಂಗಿ ಜೀವನ ಹಾಳು ಮಾಡ್ತಾ ಇದ್ದೀನಾ? ಏನಮ್ಮ ಮಾತನಾಡ್ತಾ ಇದ್ದೀಯಾ? ನನ್ನ ತಂಗಿ ಭಾವನೆಗಳಿಗೆ ಬೆಲೆ ಕೊಡದೆ ಅವಳ ಪ್ರೀತಿಯನ್ನು ಕಾಲು ಕಸದ ಹಾಗೆ ಕಂಡ ವ್ಯಕ್ತಿಯ ಜೊತೆ ಏನು ಹಾಗೆಯೇ ಇಲ್ಲ ಅನ್ನುವ ರೀತಿ ಬದುಕಿ ಬಿಡು ಹಚ್ಚು. ನಿನ್ನ ಸ್ವಾಭಿಮಾನ ಹಾಗೂ ಆತ್ಮಗೌರವವನ್ನು ಕೊಂದುಕೊಂಡು ಅಂತ ಮತ್ತೆ ಅವಳನ್ನು ಆ ಮನುಷ್ಯನ ಮನೆಗೆ ಕಳಿಸ್ಬೇಕಾಗಿತ್ತಾ ಎಂದವನು ಚೂಪು ದನಿಯಲ್ಲಿ ಕೇಳಿದ. ಆದರೆ ಈ ಬಾರಿ ಮಗನ ಮಾತಿಗೆ ಸೋಲದ ಸಂಪೂರ್ಣ, ಗಂಡ ಹೆಂಡತಿ ಅಂದಮೇಲೆ 1000 ಮಾತು, ಸಮಸ್ಯೆ, ಮನಸ್ತಾಪ ಬರುತ್ತದೆ. ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ದರೆ ತನ್ನಗೆ ಕರಗಿ ಹೋಗುತ್ತದೆ. ಯಾಕೆ ನಿನ್ನ ಹಾಗೂ ಲಹರಿ ನಡುವೆ ಯಾವತ್ತು ಮನಸ್ತಾಪ ಆಗಲಿಲ್ವಾ? ನೀವು ಯಾವತ್ತೂ ಮಾತು ಬಿಟ್ಟಿರಲಿಲ್ವಾ ನಿನ್ನ ಹೆಂಡತಿ ಜೊತೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು ಸಂಪೂರ್ಣ. ಸಿಟ್ಟಿನಲ್ಲಿ ಇರುವ ಅವರು ಇನ್ನು ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು ತಾವು ಸುಮ್ಮನಿರುವುದಿಲ್ಲ ಎನ್ನುವಂತೆ ಇದ್ದರು. ತನ್ನ ಅಮ್ಮನ ಪ್ರಶ್ನೆಗೆ ಕನಲಿ ಹೋದನು ಅಭಿ. ಕಟ್ಟಿಕೊಂಡ ಹೆಂಡತಿಯನ್ನು ವ್ಯಭಿಚಾರಿಣಿಗೆ ಹೋಲಿಸಿದ ವ್ಯಕ್ತಿಗೆ ತನ್ನನ್ನು ಹೋಲಿಸಿ ಮಾತನಾಡುತ್ತಿರುವುದು ಕಂಡು ಅವನಿಗೆ ಅತೀವ ಸಿಟ್ಟು ಬಂದಿತು. ಅಮ್ಮ, ನನ್ನ ಪರಿಸ್ಥಿತಿ ಏನೇ ಆಗಿದ್ರು ನನ್ನ ನಂಬಿ ಬಂದ ಹೆಣ್ಣಿಗೆ ಅವಮಾನ ಮಾಡಿಲ್ಲ, ಮುಂದೆ ಮಾಡುವುದೂ ಇಲ್ಲ. ಈ ವಿಷಯದಲ್ಲಿ ಹೇಳಿದ್ದನ್ನೇ ಹೇಳುತ್ತಾ ನನಗೆ ಸಿಟ್ಟು ಬರಿಸಬೇಡ ಎಂದು ಎಚ್ಚರಿಕೆ ದನಿಯಲ್ಲಿ ನುಡಿದಿದ್ದ. ತಾವು ವಾದ ಮಾಡುವಷ್ಟು ತನ್ನ ತಂಗಿಯ ಮನಸ್ಸಿಗೆ ಘಾಸಿ ಆಗುವುದು ಎನ್ನುವ ಇರಾದೆ ಅವನದಾಗಿತ್ತು. ಮಗನ ಮಾತಿಗೆ ಒಂದು ತರನಾಗಿ ನಕ್ಕ ಸಂಪೂರ್ಣ ಅವರು. ಎಲ್ಲ ಗಂಡ ಹೆಂಡತಿ ನಡುವೆಯೂ ಜಗಳ, ಮನಸ್ತಾಪ, ಕೆಲವೊಮ್ಮೆ ಅವಮಾನ ಅಪಮಾನಗಳು ಆಗುತ್ತವೆ. ಅದರ ಸಿಟ್ಟಿನಲ್ಲಿ ಒಬ್ಬರಿಂದ ಒಬ್ಬರು ದೂರ ಹೋಗಿಬಿಟ್ಟರೆ ನಿನ್ನ ತಂಗಿ ಜೀವನ ಹೀಗೇ ಆಗುವುದು ಎಂದವನಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ದರು. ರಾಮ್ ತನ್ನ ತಂಗಿಯ ಗಂಡ ಎಂದು ಹೇಳಿಕೊಳ್ಳಲು ಸಹ ಇಚ್ಛಿಸದ ಅಭಿ ಈಗ ತನ್ನನ್ನು ಪದೇ ಪದೇ ಅವನ ಬಗ್ಗೆ ಮಾತನಾಡುವಾಗ ಸಿಡಿಮಿಡಿಗೊಂಡನು. ತನ್ನಮ್ಮನ ಜೊತೆ ಈ ವಿಷಯದಲ್ಲಿ ಎಷ್ಟೇ ವಾದ ಮಾಡಿದರೂ ಏನು ಉಪಯೋಗವಿಲ್ಲ ಎಂದು ಅಸಮಾಧಾನದಿಂದ ಕನಲಿದವನು. ಅಚ್ಚು, ನಾನು ಡಾಕ್ಟರ್ ಜೊತೆ ಚಾಂಪ್ನ ಡಿಸ್ಚಾರ್ಜ್ ಮಾಡಿ ಅಂತ ಮಾತನಾಡಿಕೊಂಡು ಬರ್ತೀನಿ. ನೀನು ಆದ್ವಿಕ್ಗೆ ಕಾಲ್ ಮಾಡಿ ಇವತ್ತು ಸಂಜೆಗೆ ಮನಾಲಿಗೆ ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಮಾಡೋದಕ್ಕೆ ಹೇಳು. ನಾನು ಬರ್ತೀನಿ ನಿಮ್ಮ ಜೊತೆ ಎಂದು ಅಲ್ಲಿಂದ ಬುಸುಗುಡುತ್ತಾ ಹೊರಡಲು ಮುಂದಾದ. ತನ್ನ ತಂಗಿ ಇಲ್ಲಿದ್ದಷ್ಟು ಹೊತ್ತು ಅವಳಿಗೆ ನೆಮ್ಮದಿ ದಕ್ಕದು ಎಂದು ಅವನು ನಿರ್ಧರಿಸಿದ್ದ. ಆದರೆ ಮಗನ ಮಾತಿಗೆ ಕೆರಳು ಬಿಟ್ಟರು ಸಂಪೂರ್ಣ. ಅಲ್ಲಿಂದ 2 ಹೆಜ್ಜೆ ಕದಲಿಸಿದೊಡನೆ ಅವನ ಕೈ ಹಿಡಿದು ಅಲ್ಲೇ ನಿಲ್ಲಿಸಿದವರು ಅವನ ಕೆನ್ನೆಗೆ ಬೀಸಿ ಹೊಡೆದಿದ್ದರು. ತನ್ನಮ್ಮನ ಏಕಾಏಕಿ ನಡಿಗೆ ಅಭಿ ಬೆಚ್ಚಾದರೆ ಅಚ್ಚು ಗಾಬರಿಯಲ್ಲಿ ತನ್ನ ಅಮ್ಮನ ಕಡೆ ನೋಡಿದಳು. ಅಲ್ಲಿರೋದು ನಿನ್ನ ಮಗು ಅಲ್ಲ ಅಲ್ವಾ? ಅದಕ್ಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀಯಾ ಎಂದು ಅವನ ಕಡೆ ಚೂಪು ನೋಟ ಬೀರಿ ದುಮುಗುಟ್ಟುತ್ತಾ ನುಡಿದಾಗ ಅಭಿಯ ಕಣ್ಗಳು ತಂತಾನೆ ತುಂಬಿ ಬಂದಿದ್ದವು. ತನ್ನ ತಾಯಿಯ ಕಡೆಯಿಂದ ಈ ಮಾತನ್ನು ಅವನು ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ತಂದೆಯ ಪ್ರೀತಿಯಿಂದ ವಂಚಿತನಾದ ಮಗು ಎಂದು ಅಳಿಯನನ್ನು ಕಂಡರೆ ಅವನಿಗೆ ಇನ್ನಿಲ್ಲದ ಪ್ರೀತಿ, ಅಕ್ಕರೆ. ತನ್ನ ಅಮ್ಮನ ಮಾತಿಗೆ ತನ್ನ ಅಣ್ಣನ ಕಣ್ಣುಗಳು ನೋವು ವೇದನೆಯಿಂದ ತುಂಬಿ ಬಂದಿದ್ದನ್ನು ಕಂಡು ಒದ್ದಾಡಿ ಹೋದಳು ಅಚ್ಚು. ತನ್ನ ಅಣ್ಣ ಅಳಿಯನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ತಿಳಿದಿದ್ದ ತನ್ನ ತಾಯಿಯೇ ಈ ರೀತಿ ಅಂದಿದ್ದು ಅವನಿಗೆ ಸಹಿಸಲಾಗಲಿಲ್ಲ. ಕಣ್ಣಿನಿಂದ ಆಗಲಿಂದ ಧುಮುಕುತ್ತಿದ್ದ ಹನಿಗಳನ್ನು ತರಬರನೆ ತೊಡೆದವಳು, ಅಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅಭಿ ಅಲ್ಲ, ಯಾರೇ ಬಂದು ಹೇಳಿದ್ರು ನಾನು ಹಾರು ಸತ್ಯ
ರಾಮ್ಗೆ ತಿಳಿಸಿ ಮತ್ತೆ ಅವರ ಜೀವನಕ್ಕೆ ಹೋಗುವುದಕ್ಕೆ ರೆಡಿಯಿಲ್ಲ ಎಂದು ಬಿಟ್ಟಳು. ಇದೇ ತನ್ನ ಕೊನೆಯ ಮಾತು ಎನ್ನುವಂತೆ. ಮಗಳ ಹಠಕ್ಕೆ ಕೆರಳಿ ಕೆಂಡಮಂಡಲವಾಗಿ ಬಿಟ್ಟರು ಸಂಪೂರ್ಣ. ನೋಡು ಹಚ್ಚು, ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹಠ ಒಳ್ಳೆಯದಲ್ಲ. ನಿನ್ನ ಈ ಹಠ ಯಾರಿಗೂ ಒಳ್ಳೆಯದು ಮಾಡುತ್ತಿಲ್ಲ. 4 ದಿನದಿಂದ ಮಗು ಅಪ್ಪ ಬೇಕು ಅಂತ ಕನವರಿಸುತ್ತಾ ತನ್ನ ಆರೋಗ್ಯವನ್ನು ಇಷ್ಟೊಂದು ಸೂಕ್ಷ್ಮ ಮಾಡಿಕೊಂಡಿದ್ದಾನೆ. ಅದನ್ನು ಸದಾ ಅವನ ಜೊತೆ ಇದ್ದುಕೊಂಡು ನೀನೇ ಕಣ್ಣಾರೆ ನೋಡುತ್ತಿದ್ದರು ಇಷ್ಟೊಂದು ಮೊಂಡಾಟ ಆಡ್ತಿದ್ಯಾ? ನಿನ್ನ ಈ ಹಾಳಾದ ಹಠ ಮಗುವಿನ ಜೀವಕ್ಕೆ ಅಪಾಯ ಮಾಡುತ್ತಿದೆ ಅನ್ನೋದನ್ನು ಅರಿತುಕೊಳ್ಳದೆ ಎಂದು ಸಿಟ್ಟು ಆವೇಶದಲ್ಲಿ ಕೇಳಿದಾಗ, ನೀನು 1000 ಸಮರ್ಥನೆ ಕೊಟ್ಟರು ನಾನು ನನ್ನ ಮಗುವಿಗೆ ಒಬ್ಬ ಕೊಲೆಗಾರನನ್ನು ಅಪ್ಪ ಅಂತ ಕೂಗುವುದಕ್ಕೆ ಬಿಡೋದಿಲ್ಲ ಎಂದು ತನ್ನ ಮನಸ್ಸಿನ ಮೇಲೆ ಹತೋಟಿ ಕಳೆದುಕೊಂಡು ನುಡಿದಾಗ, ಸಂಪೂರ್ಣ ಅವರ ತಾಳ್ಮೆ ಅವರಿಂದ ತುಂಬ ದೂರ ಹೊಡಿತು. ಮರುಕ್ಷಣವೇ ಅವಳ ಕೆನ್ನೆ ಚಲ್ ಎನ್ನುವಂತೆ ಬಾರಿಸಿ, ನಾಲಿಗೆ ಹಿಡಿತ ಇಟ್ಟುಕೊಂಡು ಮಾತಾಡು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರಿಕೆ ಕೊಟ್ಟವರ ಕಣ್ಣುಗಳು ನಿಗಿ ನಿಗಿ ಕೆಂಡದಂತೆ ಆಗಿದ್ದವು. ಮೊದಲ ಬಾರಿ ತಮ್ಮ ಮಗಳನ್ನು ಕೊಂದು ಹಾಕುವಷ್ಟು ಸಿಟ್ಟು ಹುಕ್ಕಿತ್ತು ಅವರಲ್ಲಿ. ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಜೀವದ ಬಗ್ಗೆ ಅವಳಿಷ್ಟೊಂದು ಹಗುರವಾಗಿ ಮಾತನಾಡಿದ್ದನ್ನು ಸಹಿಸಲಾಗಲಿಲ್ಲ ಅವರಿಂದ. ಅವಳು ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಕೆಂಪೇರಿದ ಕಣ್ಣುಗಳಲ್ಲಿ ತನ್ನಮ್ಮನ ಕಡೆ ನೋಡುವಾಗ ಮನಸ್ತಾಪ ಆಗಿದೆ ಅಂದ ಮಾತ್ರಕ್ಕೆ ರಾಮ್ ಬಗ್ಗೆ ನಾಲಿಗೆಗೆ ಲಗಾಮು ಇಲ್ಲದೆ ಮಾತನಾಡಿದರೆ ನಾನು ಹೆತ್ತ ಮಗಳು ಅನ್ನುವುದನ್ನು ನೋಡೋದಿಲ್ಲ ಎಂದು ಗಡುಸಾಗಿ ಎಚ್ಚರಿಕೆ ಕೊಡುವಾಗ, ಸಂಪೂರ್ಣ ಆಂಟಿ, ಅವರಿಗೆ ಹಾಗೆಲ್ಲ ಹೇಳಬೇಡಿ ನೀವು ಎನ್ನುತ್ತಾ ಅವರ ಬಳಿ ಬಂದಿದ್ದ ಅಂಕಿತ್ನ ಕಂಡು ಅಚ್ಚು ಮುಖ ತಿರುಗಿಸಿ ಕಣ್ಣು ತಡೆದರೆ, ಅಂಕಿತ್ ಹಾಸಿಗೆ ಹಿಡಿದಿದ್ದ ತನ್ನಣ್ಣನ ಮಗನನ್ನು ಕಂಡು ಒಳಗೊಳಗೆ ವಿಲಪಿಸಿ ಬಿಟ್ಟಿದ್ದನು. ಅಂಕಿತ್, ನೀನು ಯಾವಾಗ ಬಂದೆ ಎಂದು ಸಂಪೂರ್ಣ ಅವರು ತುಸು ಸಮಾಧಾನಕ್ಕೆ ಬಂದಂತೆ ಕೇಳಿದಾಗ, ಆಗಲೇ ಬಂದೆ ಎಂದವನು ತನ್ನ ಮುಂದೆ ನಿಂತಿದ್ದ ತನ್ನ ಪ್ರೀತಿಯ ಅತ್ತಿಗೆಯ ಕಡೆ ನೋಡಿದ. ತಾನು ಮಾಡಿದ್ದನ್ನೆಲ್ಲ ಅವನು ಕೇಳಿಸಿಕೊಂಡಿದ್ದಾನೆ ಎಂದು ಅವನ ನೋಟದಿಂದಲೇ ಅರಿತ ಅಚ್ಚು ಅವನಿಂದ ನೋಟ ತಗ್ಗಿಸಿದರೆ ಶುಷ್ಕ ನಗು ಬೀರಿದ ಅಂಕಿತ್, ಅಚ್ಚರಿ ಮೇಡಮ್, ನನ್ನ ಅಣ್ಣನ ಸಿಟ್ಟಿನಲ್ಲಿ ಯಾವ ಗಂಡನು ಅಣ್ಣದ ಮಾತನ್ನು ನಿಮಗೆ ಅಂದು ತಪ್ಪು ಮಾಡಿದ್ದ. ಆ್ಯಂಡ್ ಆ ಮಾತು ನೇರವಾಗಿ ಅವನ ಬಾಯಿಂದ ಬಂದಿದ್ದಲ್ಲ. ಅವನು ತೃಪ್ತಿಯನ್ನು ನಿಜವಾಗಿಯೂ ಪ್ರೀತಿ ಮಾಡಿದರೆ ಭುವನ ಮೇಲೆ ಶರಣ್ಗೆ ನಿಜವಾಗಿಯೂ ಮತ್ತೆ ಪ್ರೀತಿ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸುವಾಗ ನೀವಾಗಿ ನೀವೇ ಆ ಮಾತನ್ನು ಹಾಡಿದ್ದು. ಅವನದಕ್ಕೆ ರಿಯಾಕ್ಟ್ ಆಗುವಾಗೆ ಈ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದು ನೀವು. ಒಂದು ಸಲ ನೆನಪು ಮಾಡಿಕೊಳ್ಳಿ ಎಂದು ಅವಳನ್ನು ತನ್ನ ಮಾತಿನಲ್ಲೇ ಹಿರಿಯಲು ಮುಂದಾದಾಗ, ಅಂಕಿತ್, ಇದು ನಿನಗೆ ಸಂಬಂಧ ಪಡೆದ ವಿಷಯ, ಹೊರಡು ನೀನಿಲ್ಲಿಂದ ಎಂದು ಬಿಗು ದನಿಯಲ್ಲಿ ಎಚ್ಚರಿಸಿದ ಅಭಿ. ಅವನ ಎಚ್ಚರಿಕೆಗೆ ತುಟಿ ಕೊಂಕಿಸಿ ನಕ್ಕ ಅಂಕಿತ್, ಅಭಿ ಸರ್, ಅದೇಗೆ ಇದು ನನಗೆ ಸಂಬಂಧ ಪಡೆದ ವಿಷಯ ಆಗುತ್ತದೆ? ಇಲ್ಲಿ ನಿಂತಿದ್ದಾರೆ ಅಲ್ವಾ, ಇವರು ನನ್ನ ಅಣ್ಣನ ಹೆಂಡತಿ. ಇಲ್ಲಿ ತನ್ನ ಅಪ್ಪ ಬೇಕು ಅಂತ ಆರೋಗ್ಯ ಹಾಳು ಮಾಡಿಕೊಂಡು ಮಲಗಿದೆಯಲ್ಲ, ಅದು ನನ್ನ ಅಣ್ಣನ ಮಗು ಎಂದು ಗಂಭೀರವಾಗಿ ನುಡಿದಾಗ, ಅಂಕಿತ್ ಪ್ಲೀಸ್, ನನ್ನ ಮನಸ್ಸು ಸರಿಯಿಲ್ಲ ಎನ್ನುವಾಗಲೇ, ಅಚ್ಚರಿ ಮೇಡಮ್, ನಾನು ನಿಮ್ಮನ್ನೇನು ನಮ್ಮ ಮನೆಗೆ ಬನ್ನಿ, ನನ್ನ ಅಣ್ಣ ನಿಮ್ಮನ್ನು ಪಡೆದುಕೊಳ್ಳುವುದಕ್ಕೆ ಅಂತಾನೆ ರಾಕ್ಷಸನಾಗಿ ಸಾತ್ವಿಕ್ನ ಕೊಲೆ ಮಾಡಿದ್ದಾನಲ್ಲ, ಅವನ ಜೊತೆ ಬದುಕಿ ಅಂತ ಕೇಳುವುದಕ್ಕೆ ಬಂದಿಲ್ಲ, ನೀವು ಚಿಂತೆ ಮಾಡಬೇಡ ಎಂದವನು ಅಚ್ಚರಿಗೆ ಇಂದು ಅವಳು ಮಾಡುತ್ತಿರುವ ತಪ್ಪನ್ನು ಅರ್ಥ ಮಾಡಿಸಬೇಕು ಎಂದು ನಿರ್ಧಾರ ಮಾಡಿಯೇ ಬಂದಿದ್ದ. ಅಂಕಿತ್ ಅವಳು ಸಿಟ್ಟಿನಲ್ಲಿ ಬಾಯಿಗೆ ಬಂದಾಗೆಲ್ಲ ಮಾತನಾಡುತ್ತಿದ್ದಾಳೆ ಎಂದು ತನ್ನನ್ನು ಸಮಾಧಾನ ಮಾಡಲು ಬಂದಾಗ ಹುಕ್ಕಿ ಬಂದ ಸಿಟ್ಟನ್ನು ಅಲ್ಲೇ ತನ್ನ ಮುಂದಿದ್ದ ಟೇಬಲ್ ಮೇಲೆ ಗುದ್ದಿ ಅರಿದು ಬಿಟ್ಟಿದ್ದ ಅಂಕಿತ್. ಅವನ ನಡೆಗೆ ಅವರೆಲ್ಲ ಬೆಚ್ಚಿದರೆ ಅಚ್ಚು ಅವನ ಕೈಗೆ ಸಿರಿಂಜ್ ಚುಚ್ಚಿರುವುದನ್ನು ಕಂಡು ಅಂಕಿತ್ ಎಂದು ಗಾಬರಿಯಲ್ಲಿ ಅವನ ಬಳಿ ಬಂದಾಗ, ಅಲ್ಲೇ ದೂರ ನಿಂತ್ಕೊಳ್ಳಿ, ಯಾರೇ ನಿಮಗೆ ನನ್ನ ಅಣ್ಣನನ್ನು ಈ ರೀತಿಯೆಲ್ಲ ನಿಂದಿಸುವ ರೈಟ್ಸ್ ಕೊಟ್ಟಿದ್ದು ಎಂದು ಕಟು ದನಿಯಲ್ಲಿ ಕೇಳಿ ಹಸ್ತಕ್ಕೆ ಹೇರಿದ್ದ ಸಿರಿಂಜ್ನ ಹೊರಟಾಗಿ ಕಿತ್ತಿಸಿದಾಗ ನಡುಗಿ ಹೋದಳು ಅಚ್ಚು. ಹಿಂದೆಂದು ಅವನ ದನಿ ಎತ್ತಿ ಮಾತನಾಡಿದ್ದನ್ನು ಕಂಡಿಲ್ಲದವಳು ಅವಳು. ಅಂಕಿತ್ ತನ್ನ ತಂಗಿಗೆ ಜೋರು ಮಾಡುತ್ತಿರುವುದನ್ನು ಸಹಿಸದ ಅಭಿ, ಅಂಕಿತ್ ಹುಚ್ಚು ಹುಚ್ಚಾಗಿ ಹಾಡಿದರೆ ಸರಿ ಇರೋದಿಲ್ಲ ಎನ್ನುವಾಗ, ನಾನು ನನ್ನ ಅಣ್ಣನ ಹೆಂಡತಿ ಜೊತೆ ಮಾತನಾಡ್ತಾ ಇರೋದು, ಸೊ ಇದು ನನ್ನ ಫ್ಯಾಮಿಲಿ ಮ್ಯಾಟರ್, ಸ್ವಲ್ಪ ಸುಮ್ಮನಿದ್ರೆ ಸರಿ, ಇಲ್ಲಾಂದರೆ ಎಂದು ಕಂಚಿನ ಕಂಠದಲ್ಲಿ ಎಚ್ಚರಿಕೆ ಕೊಟ್ಟನು ಅವನು. ಸಂಪೂರ್ಣ ಅವರು ತುಟಿ ಬಿಚ್ಚದೆ ನಿಂತು ಬಿಟ್ಟರು. ಅಂಕಿತ್ ಒಬ್ಬನಿಂದ ಮಾತ್ರವೇ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವೆಂದು ಅರಿವಾಗಿ
ಅವನು ತನಗೆ ಜೋರು ದನಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದನ್ನು ಕಂಡು ಮುಷ್ಟಿ ಕಟ್ಟಿ ದುಮುಗುಟ್ಟುತ್ತಾ ನಿಂತಿದ್ದನು ಅಭಿ. ಅತ್ತಿಗೆ, ನೀವು ನನ್ನ ಅಣ್ಣನು ನಿಜವಾಗಿಯೂ ಪ್ರೀತಿ ಮಾಡ್ತಿದ್ರಾ? ಮಾಡಿದರೆ ಅದೇಗೆ ಅತ್ತಿಗೆ ಅವನನ್ನು ಈ ರೀತಿಯೆಲ್ಲ ಹೀಯಾಳಿಸಿ ಮಾತನಾಡುತ್ತಿದ್ದೀರಿ ಎಂದವಳ ಕಣ್ಣಲ್ಲಿ ಕಣ್ಣಿಟ್ಟು ದೀನವಾಗಿ ಕೇಳಿದವನ ಕಣ್ಣುಗಳು ತುಂಬಿ ಬಂದವು. ಈ ಮಾತುಗಳನ್ನೆಲ್ಲ ರಾಮ್ ಏನಾದರೂ ನೇರವಾಗಿ ಕೇಳಿದರೆ ಅವನ ಮನಸ್ಸು ಹೇಗೆ ಛಿದ್ರವಾಗಿ ಹೋಗುತ್ತಿತ್ತು ಎಂದು ಊಹೆ ಮಾಡಿ ಅವನಿಗೆ ಸಂಕಟವಾಯಿತು. ಅಂಕಿತ್ ಎಂದು ಅಚ್ಚು ಏನನ್ನೋ ಹೇಳಲು ಬಾಯಿ ತೆರೆಯುವಾಗ, ಇಲ್ಲ, ಇಷ್ಟು ದಿನ ನಾನು ನೀವು ಹೇಳಿದ ಹಾಗೆ ಕೇಳಿದ್ದೀನಿ. ಈಗ ಒಂದು ಅರ್ಧ ಗಂಟೆ ನಾನು ಹೇಳುವುದನ್ನು ಕೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದವನು ಮುಂದುವರಿಸಿದ. ನನ್ನ ಅಣ್ಣ ನಿಮ್ಮ ಇಚ್ಛೆಗೆ ವಿರುದ್ಧ ಮದುವೆಯಾಗಿದ್ದರು. ಭುವನ ಇನ್ಸಿಡೆಂಟ್ ನಡೆಯುವುದಕ್ಕೂ ಮುಂಚೆ ಒಂದೇ ಒಂದು ಸಲ ನಿಮಗೆ ಯಾವ ವಿಷಯಕ್ಕಾದರೂ ಯಾವತ್ತಾದರೂ ಅವಮಾನ ಮಾಡಿದ್ನ? ನೀವು ಮತ್ತೊಬ್ಬನನ್ನು ಪ್ರೀತಿ ಮಾಡಿ ಅವನ ಜೊತೆ ಹಸೆಮಣೆ ಹೇರುತ್ತಿದ್ದ ಹೆಣ್ಣು ಅಂತ ಯಾವತ್ತಾದರೂ ಮಾತಿನ ನಡುವೆ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ಸಾತ್ವಿಕ್ ನಿಮ್ಮ ಪ್ರೀತಿ ಬಗ್ಗೆ ಕೆದಕಿ ಮಾತನಾಡಿದಾನ ಎಂದು ಪ್ರಶ್ನೆ ಮಾಡಿ ಅವಳ ಮುಖ ನೋಡಿದ. ಆದರೆ ಅಚ್ಚು ಬಳಿ ಉತ್ತರವೇ ಇರಲಿಲ್ಲ. ರಾಮ್ ಭುವನ ವಿಚಾರವಾಗಿ ಒಮ್ಮೆ ಮಾತ್ರವೇ ತನ್ನ ಜೊತೆ ತಾಳ್ಮೆ ಕಳೆದುಕೊಂಡಿದ್ದು ಎಂದು ಅವಳಿಗೆ ತಿಳಿದಿತ್ತು. ಅವಳು ಮೌನಿಯಾಗಿ ನಿಂತಿದ್ದನ್ನು ಕಂಡು, ನಿಮ್ಮ ಹತ್ತಿರ ಉತ್ತರ ಇಲ್ಲ, ಯಾಕೆಂದರೆ ನನ್ನ ಅಣ್ಣ ಭುವನ ವಿಷಯ ಬಂದಾಗ ಮಾತ್ರವೇ ನಿಮ್ಮ ಜೊತೆ ತಾಳ್ಮೆ ಕಳೆದುಕೊಂಡು ಮಾತಾಡಿದ್ದು. ಸಾತ್ವಿಕ್ ನಿಮ್ಮನ್ನು ಪ್ರೀತಿ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿ ಮಾಡಿದ್ದರು ನೀವು ಸಾತ್ವಿಕ್ನ ಪ್ರೀತಿ ಮಾಡ್ತಿದ್ದೀರಿ ಅಂತ ಗೊತ್ತಾಗಿ ತನ್ನ ಪ್ರೀತಿಯನ್ನು ಹೃದಯದಲ್ಲಿ ಕಿವುಚಿ ಹಾಕುವುದಕ್ಕೆ ತಯಾರಾದ. ಆದರೆ ವಿಧಿಲಿಖಿತ, ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡದ ರೀತಿ ನೀವು ಮತ್ತೆ ನನ್ನ ಅಣ್ಣನಿಗೆ ಸಿಕ್ಕಿರಿ. ಆಮೇಲಾದರೂ ಒಂದು ಸಲ ನಿಮ್ಮ ಮನಸ್ಸಿಗೆ ನೋವು ಆಗುವ ಹಾಗೆ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೆ ವರ್ತಿಸಿದಾನ ನಮ್ಮಣ್ಣ? ಅತ್ತಿಗೆ, ಅವನಿಂದ ತಪ್ಪಾಗಿದೆ ಅಂತ ನಾವೆಲ್ಲ ಒಪ್ತೇವೆ. ಅದಕ್ಕೆ ನಾವು ಇಷ್ಟು ದಿನ ನಿಮ್ಮ ಜೊತೆ ನಿಂತಿದ್ದು. ಆದರೆ ಅವನಿಂದಾದ ತಪ್ಪಿಗೆ ಅವನಿಗೆ ನೀವು ತುಂಬ ದೊಡ್ಡ ಶಿಕ್ಷೆ ಕೊಟ್ಟಿದ್ದೀರಾ. ಬದುಕಿರುವ ಮಗು ಸತ್ತು ಹೋಯ್ತಂತ ಸುಳ್ಳು ಹೇಳುವ ಮೂಲಕ. ಈ 3.5 ವರ್ಷದಲ್ಲಿ ಅವನು ದೈಹಿಕವಾಗಿ ಉಸಿರಾಡುತ್ತಿದ್ದರೂ ಮಾನಸಿಕವಾಗಿ ಸತ್ತು ಹೋಗಿದ್ದಾನೆ. ಅಷ್ಟು ಪಾಪ ಪ್ರಜ್ಞೆ ಪಶ್ಚಾತ್ತಾಪ ಕಾಡಿದೆ ಅವನನ್ನು. ತನ್ನ ಮಗುವನ್ನು ತಾನೇ ತನ್ನ ಕೈಯಾರೆ ಕೊಂದೆ ಅಂತ. ಆದರೆ ನೀವು ಸಾತ್ವಿಕ್ ಕೊಲೆ ಮಾಡಿದ್ದಾನೆ, ಅವನೊಬ್ಬ ಕೊಲೆಗಾರ, ಮೋಸಗಾರ, ಅಂಥವನನ್ನು ನನ್ನ ಗಂಡ ಆಗಿದ್ದ ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ಅಂಥದ್ರಲ್ಲಿ ನನ್ನ ಮಗನಿಗೆ ಅಂಥ ವ್ಯಕ್ತಿಯನ್ನು ಅಪ್ಪ ಅನ್ನೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಕೇಳುತ್ತಿದ್ದೀರಲ್ಲ. ಏನು ಹೇಳಬೇಕು ನಾನು ಇದಕ್ಕೆ? ಒಂದು ಸಲ ತಾಳ್ಮೆಯಿಂದ ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿ ನೋಡಿ. ಒಂದು ಸಣ್ಣ ಇರುವೆಗೂ ಹಾನಿ ಮಾಡದ ನನ್ನನ್ನು ತನ್ನ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸಾತ್ವಿಕ್ ಜೀವ ತೆಗೆಯುವಷ್ಟು ಕ್ರೂರಿಯೇ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ನಿಮ್ಮ ಮನಸ್ಸು ಎಸ್, ಅವನೊಬ್ಬ ಸ್ವಾರ್ಥಿ, ತನ್ನ ಒಬ್ಬನ ಖುಷಿ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಉತ್ತರವೇ ಸಿಕ್ಕಿತು ಅನ್ನೋದಾದರೆ, ನಾನು ಅವಸರಪಟ್ಟು ದುಡುಕಿ ಸಾತ್ವಿಕ್ ಜೀವ ತೆಗೆಸಿದಾನಲ್ಲ, ಆ ದಿಲೀಪ್ನ ಹುಡುಕಿಕೊಂಡು ಬಂದು ನನ್ನ ಅಣ್ಣನಿಗೂ ಸಾತ್ವಿಕ್ ಸಾವಿಗೂ ಸಂಬಂಧ ಇಲ್ಲ ಅಂತ ಸತ್ಯ ಹೇಳಿಸ್ತೀನಿ ಎಂದಾಗ ಅವನಿಗೆ ಎದುರು ಜವಾಬು ಹೇಳಲಾಗದೆ ಅಚ್ಚು ನಿತ್ರಣವಾಗಿದ್ದನ್ನು ಕಂಡು ಅಭಿ ಮಾತನಾಡಿದ. ನೋಡು ಅಂಕಿತ್, ನೀನು ಏನೇ ಹೇಳಿದ್ರು ನಿಮ್ಮ ಅಣ್ಣನ ಪ್ರೀತಿ ಸಾತ್ವಿಕ್ ಜೀವಕ್ಕೆ ಮುಳುವಾಗಿದ್ದು ಅನ್ನುವ ಸತ್ಯ ಸುಳ್ಳಾಗುವುದಿಲ್ಲ ಎಂದದನ್ನು ಕೇಳಿ ಮುಷ್ಟಿ ಬಿಗಿದ ಅಂಕಿತ್. ಹಾಗಾದರೆ ನಿನ್ನ ಕೊಲಿಗ್ ಸಾವಿಗೆ ನೀನೇ ಕಾರಣ ಅಂತ ಇಡೀ ಜಗತ್ತು ಹೇಳುತ್ತದೆ, ಹಾಗಂತ ಅದು ಸತ್ಯ ಆಗಿಬಿಡುತ್ತಾ ಅಭಿ ಎಂದರಿತವಾದ ದನಿಯಲ್ಲಿ ಕೇಳಿದಾಗ ಅಭಿ ದವಡೆ ಬಿಗಿದು ಅವನ ಕಡೆ ದುರುಗಟ್ಟಿದರೆ, ನಿನ್ನ ಅಣ್ಣನಿಗೂ ನನ್ನ ಅಣ್ಣನಿಗೂ ಅಡಿಕೆ ಮತ್ತು ಆನೆಗಿರುವಷ್ಟು ವ್ಯತ್ಯಾಸ ಇದೆ ಅಂಕಿತ್. ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತನಾಡಿದರೆ ನಾನು ಸುಮ್ಮನಿರೋದಿಲ್ಲ ಎಂದು ಗುಡುಗಿದಳು ಅಚ್ಚು. ತನ್ನ ಅಣ್ಣನನ್ನು ರಾಮ್ಗೆ ಹೋಲಿಕೆ ಮಾಡಿದ್ದನ್ನು ಅವಳಿಗೆ ಸಹಿಸಲಾಗಲಿಲ್ಲ. ಕತೆ ಮುಂದುವರಿಯುತ್ತದೆ. ಹಾಗೆ ಕತೆಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ಕತೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ.